ಬ್ಲ್ಯಾಕ್ಗಳು ಮಾಡಿದ್ದಾರೆ ನೋಡ್ರಿ, ಎಷ್ಟು ಬ್ಲ್ಯಾಕ್ ಮಾಡಿದ್ದಾರೆ, 13 ಬ್ಲ್ಯಾಕ್ ಮಾಡಿದ್ದಾರೆ. ಈ ಕಡತ ಎಲ್ಲಿದೆ ಗೊತ್ತಾ? ತಾಲೂಕು ಆಫೀಸಲ್ಲಿ ಮಂಜುನಾಥ್ ಅವ್ರ ಟೇಬಲ್ ಮೇಲೆ ಇದೆ. ನೀವು ಇವತ್ತು ಹೋಗಿ ಇದು ಕೊಡ್ತೀವಿ, ನಿಮಗೊಂದು ಕಾಪಿ ಕೊಡ್ತೀವಿ. ಮಂಜುನಾಥ್ ಅವ್ರ ಟೇಬಲ್ ಮುಂದೆ ಇದೆ. ಇವತ್ತೇ ಯಾಕೆ ಸ್ಥಳಕ್ಕೆ ಬಂದೀವಿ, ಇವತ್ತೇ ಯಾಕೆ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಇನ್ನೊಂದು 3-4 ದಿವಸ ಬಿಟ್ಟರೆ ಖಾತೆ ಪಾಣಿ ಎಲ್ಲ ಇವರ ಹೆಸರು ಕೂತ್ಕೊಳ್ಳುತ್ತೆ. ಆ ಮಟ್ಟದಲ್ಲಿ ಫೈಲ್ ತಯಾರು ಮಾಡಿ ಅವ್ರ ಮುಂದೆ ಇಟ್ಟಿದ್ದಾರೆ. ಈ ಕ್ಷೇತ್ರದ ಈ ತಾಲೂಕಿನ ತಹಸೀಲ್ದಾರ್ ಭರತ್ ಅನ್ನೋರಿಗೆ ಒತ್ತಡ ಇದೆ, ಅದನ್ನ ಮಾಡ್ತಾ ಇಲ್ಲ, ನಾನು ಸಸ್ಪೆಂಡ್ ಆಗ್ತೀನಿ ಅಂತ. ಅದೇ ಜಾಗಕ್ಕೆ ಬಂಗಾರಪೇಟೆಯ ಉಪ ತಹಸೀಲ್ದಾರ್ನ ಇಲ್ಲಿ ತರಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಇನ್ನಷ್ಟು ಭೂ ಹಗರಣ ಭೂ ಕಳ್ತನ ಮಾಡೋದಕ್ಕೆ. ಅವ್ರ ಮಾತು ಹೇಳೋರು ಕೇಳೋರು ಬೇಕಿಲ್ಲಿ. ಈ ತಹಸೀಲ್ದಾರ್ ಭರತ್ ಮಾಡ್ತಾ ಇಲ್ಲ, ಗೊತ್ತು ಆತನಿಗೆ ಅಕ್ರಮ ಆಗಿದೆ, ಇದು ನಕಲಿ ದಾಖಲೆಯನ್ನು ಸೃಷ್ಟಿ ಮಾಡಿದ್ದಾರೆ, ಇದು ಅರಣ್ಯ ಪ್ರದೇಶ, ಇದನ್ನು ನಾನು ಮಾಡಿದ್ರೆ ನನ್ನ ಮನೆಗೆ ಹೋಗ್ತೀನಿ ಅಂತ ಆತನ ಗೊತ್ತು, ಮಾಡ್ತಾ ಇಲ್ಲ, ಎದುರಿಸ್ತಾ ಇದ್ದಾರೆ ಈ ಕ್ಷೇತ್ರದ ಶಾಸಕರು. ನಾನೊಂದು ಪ್ರಶ್ನೆ ನಿಮ್ಮ ಮುಂದೆ ಇಡ್ತೀನಿ ಶಾಸಕರಿಗೆ. ವೆಂಕಸಂದ್ರದ್ದು ಇದೇ ರೀತಿ ನಾನು ಹೇಳಿದೆ, 100ಗೆ 80 ಒಂದು 10 ಖಾತೆಗಳನ್ನು 10 ಸೈಟ್ಗಳನ್ನು ಗ್ರಾಮ ಠಾಣಾ ಜಮೀನು ಒಬ್ಬರಿಗೆ ಮಾಡಿದ್ದೀರಿ. ಇದು ನಿಮ್ಮ ಮಾಡಿಲ್ಲ ಅನ್ನೋದಾದರೆ, ಅದು ಸರಿ ಅನ್ನೋದಾದರೆ ಮಾಡಿರೋದು ನಾವು ತಪ್ಪು ಅಂತ ಹೇಳಿದ್ವಿ. ಇಲ್ಲ ಆ ಊರು ಜನರಿಗೆ ಉಳಿಬೇಕು ಅನ್ನೋದಾದರೆ ಈ ಕ್ಷೇತ್ರದ ಜನರು ಶಾಸಕರು ಅವ್ರ ಪರವಾಗಿ ನಿಂತು ಕೆಲಸ ಮಾಡಲಿ. ಊರಿನ ಸೌಕರ್ಯ ನಿಲ್ಲಿಸಬೇಕು, ನಾಳೆ ಸ್ಕೂಲ್ಗೋ ಮತ್ತೊಂದಕ್ಕೆ ಏನಕ್ಕೆ ಸಾರ್ವಜನಿಕ ಉಪಯೋಗ ಆಗಲಿ ಅಂತ ಮಾಡಲಿ ಅಂತ ಸವಾಲು ಮಾಡಿದೆ. ಇದುವರೆಗೂ ಶಾಸಕರು ಅದಕ್ಕೆ ಪ್ರತಿಕ್ರಿಯೆ ಕೊಡಲಿಲ್ಲ. ಇದಕ್ಕೂ ಹೇಳ್ತೀನಿ, ನಾನು ಇದಕ್ಕೆ ಭಾಗಿಯಾಗಿಲ್ಲ ಅಂತ ಏನಾದರೂ ಶಾಸಕರು ತಿಳಿಸಿದ್ರೆ ಕೂಡಲೇ ತಾಲೂಕು ಅಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳನ್ನ ಕರೆಸಿ ಮತ್ತೆ ಇದನ್ನೆಲ್ಲ ಕ್ಯಾನ್ಸಲ್ ಮಾಡಿ ವಾಪಸ್ ಸರ್ಕಾರಕ್ಕೆ ಬರೀರಿ. ರಿಸರ್ವ್ ಮಾಡ್ರಿ, ಸರ್ಕಾರ ಉಳಿಸ್ರಿ. ಇಲ್ಲಾಂದ್ರೆ ಈ ಕ್ಷೇತ್ರದಲ್ಲಿರ್ತಕ್ಕಂಥ ಯಾರು ಕಡು ಬಡವರಿದ್ದಾರೋ, ಭೂಮಿ ರೈತರಿದ್ದಾರೋ ಅವರಿಗೆ ಭೂಮಿ ಕೊಡಿ. ನಿಮಗೆ ಇದು ಒಂದು ಸವಾಲು ಆಗ್ತಾ ಇದ್ದೀನಿ, ಸ್ವೀಕಾರ ಮಾಡ್ತೀರಾ ಮಾಡ್ರಿ. ಈ ಕ್ಷೇತ್ರಕ್ಕೆ ಶಾಸಕರು ನೀವು, ನಾನು ಈ ಕ್ಷೇತ್ರದ ಮತದಾರ, ನಾನು ಕೇಳ್ತಾ ಇದ್ದೀನಿ, ನನಗೆ ಹಕ್ಕಿದೆ, ನನ್ನ ಜನರ ಪರವಾಗಿ ಕೇಳ್ತಾ ಇದ್ದೀನಿ, ಕ್ಷೇತ್ರದ ಜನರ ಪರವಾಗಿ ಕೇಳ್ತಾ ಇದ್ದೀನಿ. ನಿಮಗೆ ಇದಕ್ಕೆ ಉತ್ತರ ಕೊಡಿ. ಯಾರು ಇದಕ್ಕೆ, ಯಾರು ಆಳೋದು ನಮ್ಮ ಕ್ಷೇತ್ರನ, ಯಾರು ಈ ಕ್ಷೇತ್ರಕ್ಕೆ ಒಡೆಯ, ಯಾರು ಜನಪ್ರತಿನಿಧಿ, ಏನಾಗ್ತಾ ಇದೆ ಕೆಜಿಎಫ್ ಕ್ಷೇತ್ರ, ಯಾರು ಕೇಳೋರೇ ಇಲ್ವಾ? ಕಾಂಗ್ರೆಸ್ಸಿನ ಮುಖಂಡಗಳನ್ನು ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ, ನಿಮ್ಮ ಪಾರ್ಟಿ ಅಧಿಕಾರಕ್ಕೆ ಬರಬೇಕಂತ ನೀವು ಶ್ರಮಪಟ್ಟು ಗೆಲ್ಲಿಸಿರ್ಬೋದು. ಅಧಿಕಾರ ಎಲ್ಲರಿಗೂ ಬರೋದು ಏನಕ್ಕೆ? ಜನರು ಸೇವೆ ಮಾಡೋದಕ್ಕೆ. ನೀವು ಗೆದ್ದ ಮೇಲೆ ಕ್ಷೇತ್ರದ ಎಲ್ಲ ಜನರಿಗೂ ನೀವು ಶಾಸಕರು. ಆ ರೀತಿ ಕೆಲಸ ಮಾಡಿ. ನೀವು ಕೋಲಾರವ್ರಿಗೆ, ಶ್ರೀನಿವಾಸಪುರದವ್ರಿಗೆ, ಬೇರೆ ಬೇರೆ ತಾಲೂಕವರಿಗೆ ನೀವು ಈ ರೀತಿ ಅಕ್ರಮ ದಾಖಲೆಗಳನ್ನು ಸೃಷ್ಟಿ ಮಾಡಿ ಕೋಟ್ಯಾಂತರ ರೂಪಾಯಿ ಜಮೀನನ್ನು ನೀವು ಲೂಟಿ ಮಾಡ್ತೀರಾ ಅನ್ನೋದಾದರೆ ಮುಂದಿನ ದಿನಗಳಲ್ಲಿ ಕೆಜಿಎಫ್ನ ಮಡಗ್ತೀರಾ ನೀವು? ಎಲ್ಲ ಕಡೆ ಹುಡ್ಕಾಡೋದು, ಎಲ್ಲಿ ಸರ್ಕಾರಿ ಜಾಗ ಇದೆ, ಯಾರು ಯಾಮಾರಿದ್ದಾರೆ, ಯಾರನ್ನ ಎದುರಿಸ್ಬೋದು, ಯಾರನ್ನ ಮೋಸ ಮಾಡ್ಬೋದು, ಯಾರಿಗೆ ವಂಚನೆ ಮಾಡ್ಬೋದು ಅಂತೇಳಿ ದಿನ ಇದೇನ ಕೆಲಸ ನಿಮ್ಮದು? ಏನು ಮಾಡ್ತಾ ಇದ್ದೀರಿ? ಅದಕ್ಕೆ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ಏನೇನು ಮಾಡ್ತವೆ ಅನ್ನೋದಕ್ಕೆ ನಮ್ಮ ಕ್ಷೇತ್ರದ ಈ ಸಮಸ್ಯೆನೂ ಕೂಡ ಒಂದು ಉದಾಹರಣೆ. ಸರ್, ಫೈನಲಿ ಜಿಲ್ಲಾಧಿಕಾರಿಗಳಿಗೆ ಏನು ಹೇಳಕ್ ಬಯಸ್ತೀರಿ? ನಾನು ಹೇಳ್ತೀನಿ, ಮಾನ್ಯ ಜಿಲ್ಲಾಧಿಕಾರಿಗಳೇ, ನಿಮಗೆ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ, ಈ ದಾಖಲೆಗಳನ್ನು ನಿಮಗೂ ಕೊಡ್ತೇವೆ. ಜಿಲ್ಲಾಧಿಕಾರಿಗಳಿಗೆ, ಉಪವಿಭಾಗಾಧಿಕಾರಿಗಳಿಗೆ, ತಾಲೂಕು ದಂಡಾಧಿಕಾರಿಗಳಿಗೆ ಎಲ್ಲವೂ ಕೊಡ್ತೀವಿ. ಇದು ಸೂಕ್ತ ಸ್ಥಳ ಪರಿಶೀಲನೆ ಮಾಡಿ, ದಾಖಲೆಗಳನ್ನು ಪರಿಶೀಲನೆ ಮಾಡಿ. 1989ರಲ್ಲಿ ಶ್ರೀನಿವಾಸಪುರ ತಾಲೂಕವರು ಇಲ್ಲಿ ಬಂದು ಎಲ್ಲಿ ಸಾಗುವಳಿ ಮಾಡ್ತಾ ಇದ್ರು? ಒಂದು ವೇಳೆ ಮಾಡಿದ್ರೆ ಇದು ಮಾಡಿರೋ ಭೂಮಿನ, ಇದು ಸಾಗುವಳಿ ಮಾಡೋ ಭೂಮಿನ? ಇದು ಕಾನೂನಲ್ಲಿ ಅವಕಾಶ ಇದೆಯಾ ಹೊರ ತಾಲೂಕುಗಳವರಿಗೆ ಇಲ್ಲಿ ನಮ್ಮ ತಾಲೂಕಲ್ಲಿ ಕೊಡಬೇಕಂತ? ಈ ಜನ ಎಲ್ಲಿ, ಏನು ಯಾರು ಇಲ್ವಾ? ಗತಿ ಇಲ್ವಾ? ಎಲ್ಲ ಊರು ಖಾಲಿ ಮಾಡ್ಕೊಂಡು ಹೋಗ್ಬಿಟ್ಟವ್ರು ನಮ್ಮ ಕ್ಷೇತ್ರದ ಜನ. ಎಲ್ಲರಿಗೂ ಭೂಮಿ ಇದೆಯಾ? ಮಾಡಿ ಈ ಕ್ಷೇತ್ರದವ್ರಿಗೆ. ನಮ್ಮ ಮೇಲ್ನೋಟಕ್ಕೆ ಕಾಣ್ತಾ ಇದೆ ಇದು ಅರಣ್ಯ ಭೂಮಿ ಅಂತೇಳಿ. ಕೂಡಲೇ ತತ್ಕ್ಷಣ ಜಿಲ್ಲಾಧಿಕಾರಿಗಳು ಮಧ್ಯಪ್ರವೇಶ ಮಾಡಿ ಪಾರದರ್ಶಕವಾಗಿ ಅರಣ್ಯ ಜಮೀನು ಅಂತ ಏನು ಗೊತ್ತಾದರೆ ಕೂಡಲೇ ನೀವು ಬೌಂಡ್ರಿ ಫಿಕ್ಸ್ ಮಾಡಿ ಕಾಂಪೌಂಡ್ ಹಾಕಿ. ಈ ದಾಖಲೆಗಳನ್ನು ಯಾರು ಸೃಷ್ಟಿ ಮಾಡಿದರೆ ಪರಿಶೀಲನೆ ಮಾಡಿ ಅವರ ವಿರುದ್ಧ ಕಾನೂನು ರೀತಿ ಕ್ರಮ ತೆಗೆದುಕೊಳ್ಳಿ. ಅಧಿಕಾರಿಗಳು ಇದರಲ್ಲಿ ಯಾರ್ಯಾರು ಶಾಮೀಲ ಅವರನ್ನ ಕೂಡಲೇ ಸಸ್ಪೆಂಡ್ ಮಾಡಿ. ಈ ಕೆಲಸವನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಇದನ್ನು ಕೈಗೆತ್ತಿಕೊಳ್ಬೇಕು. ನೀವು ಹೋಗ್ತಾ ಇದ್ದೀರಿ ಎಲ್ಲ ಜಿಲ್ಲೆಯಲ್ಲಿ ನಗರಸಭೆಗಳಿಗೆ, ಬೇರೆ ಬೇರೆ ಆಫೀಸ್ಗಳಿಗೆ ಹೋಗಿ ಭೇಟಿ ಕೊಟ್ಟು ಸರಿಯಾಗಿ ಕೆಲಸ ಮಾಡಿಲ್ಲ ಅಂತ ನೀವೇ ನೋಡಿ ಎಲ್ಲ ಹೇಳ್ತಾ ಇದ್ದೀರಿ. ಇದು ಭಾಳ ದೊಡ್ಡ ಸಮಸ್ಯೆ. ಬನ್ನಿ, ನಾಳೆ ಬೆಳಗ್ಗೆನೇ ಬನ್ನಿ. ಎಲ್ಲ ಕೆಲಸವನ್ನು ಬಿಟ್ಟು ನಾಳೆ ಬೆಳಗ್ಗೆ ನೀವು ಜಿಲ್ಲಾಧಿಕಾರಿಗಳು, ತಹಸೀಲ್ದಾರ್ನ, ಸಂಬಂಧಪಟ್ಟ ಅಧಿಕಾರಿಗಳನ್ನ ಕರ್ಕೊಂಡು ಮಾಧ್ಯಮದ ಜೊತೆಯಲ್ಲಿ ಬಂದು ನೋಡಿ. ನೀವು ಕಣ್ಣಲ್ಲಿ ನೋಡಿ ಈ ಜಮೀನು ಯಾವುದಕ್ಕೆ ಯೋಗ್ಯ ಅಂತೇಳಿ. ನಿಮ್ಗೆ ವಿನಂತಿ ಮಾಡ್ತೇನೆ, ತಹಸೀಲ್ದಾರ್ಗೂ ನಾನು ವಿನಂತಿ ಮಾಡ್ತೇನೆ, ನಿಮ್ಮ ಕಚೇರಿಯಲ್ಲಿ ಕಡತ ಇದೆ,
ಯಾವುದೇ ಕಾರಣಕ್ಕೂ ನಿಮ್ಮ ಕೆಳಗಡೆ ಇರ್ತಕ್ಕಂಥ ಅಧಿಕಾರಿಗಳು ಫೈಲ್ ಪುಟ್ ಅಪ್ ಮಾಡಿ ನಿಮ್ಮ ಮುಂದೆ ಇಟ್ಟರೆ ನೋಡಿ ಕೂಲಂಕಿ ಸತ್ಯ ಯಾವುದು ಅಸತ್ಯ ಯಾವುದು ಅಂತ ತಿಳ್ಕೊಂಡು ಸಹಿ ಮಾಡಿ, ಇಲ್ಲ ಅಂತ ಹೇಳಿದ್ರೆ ನೀವು ಮನೆಗೆ ಹೋಗ್ತೀರಿ. ನಾವು ಉಗ್ರವಾದ ಹೋರಾಟವನ್ನು ಮಾಡೇ ಮಾಡ್ತೀವಿ. ಅದೇನೋ ಪದೇ ಪದೇ ಹೇಳ್ತಿದ್ದಾರೆ ಸರ್, ಯಾರು ಮುಖಂಡರು ಹಿಂದೆ ಅವ್ರ ಹೆಸರೇ ಹೇಳಿಲ್ಲ ನೀವು. ಯಾರೋ ಕೇಳ್ಕೊಂಬಂದು ಹೇಳ್ತೀನಿ ಅಂತ ಹೋಗಿದ್ದಾರೆ. ಇನ್ನೊಂದು 2-3 ಅವರ್ ಆಗ್ಬೋದು. ಅದು ತಿಳ್ಕೊಂಡು ನಿಮ್ಗೆ ತಿಳಿಸ್ತೀನಿ. ಈಗ ನೀವು ಅರಣ್ಯ ಇಲಾಖೆ ನಿಮ್ಮ ದಾಖಲೆ ಪ್ರಕಾರ ಇದು ಅರಣ್ಯ ಇಲಾಖೆ. ನಾನು ಹೇಳ್ತಕ್ಕಂಥದ್ದು ಸಹಿ ಮಾಡಿರೋ ದಾಖಲೆ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ. ಎಲ್ಲರೂ ನೋಡುವ ರೀತಿ ನೀವು ನಾವು ಎಲ್ಲರೂ ರೈತ ಕುಟುಂಬದಿಂದ ಬಂದಂತವ್ರು. ಈ ಭೂಮಿನ ಏನಂತ ನಾವು ನೋಡ್ಬೋದು, ಏನಂತ ಗುರ್ಸ್ಬೋದು, ನೀವೇನ್ ಹೇಳಿ. ಫಾರೆಸ್ಟ್ ಲ್ಯಾಂಡ್ ಕ್ಲಿಯರ್ ಆಗಿ ಇದು ಅರಣ್ಯ ಭೂಮಿನ ಅಥವಾ ಸರ್ಕಾರಿ ಅರಣ್ಯ ಭೂಮಿ ಅಂತೇಳಿ ನಾನು ತಿಳ್ಕೊಂಡಿದ್ದೀನಿ. ದಾಖಲೆಗಳು ನನಗೇನು ದಾಖಲೆ ನನ್ನ ಹತ್ರ ಇಲ್ಲ. ಸರ್ಕಾರಿ ಭೂಮಿ, ಅದಕ್ಕೆ ಫಾರೆಸ್ಟ್ ಅವರು ಗಿಡ ಗಂಟೆಗಳನ್ನ ಇಟ್ಟಿರೋದು. ನೀವು ನೋಡಿ, ಈ ಕಡೆ ಕಾಂಪೌಂಡ್ ಹಾಕಿ ರೈತ ತೋಟ ಮಾಡ್ತಾ ಇದ್ದಾರೆ. ಅಲ್ಲಿಂದ ಈಚೆಗೆ 100 ಎಕರೆ ಇದೆ. ಇದು 1 ಎಕರೆ 10 ಎಕರೆ 129 ಸರ್ವೆ ನಂಬರ್ನ 6 ಬ್ಲಾಕ್ ಮಾಡಿದ್ದಾರೆ. 6 ಬ್ಲಾಕ್ ಮಾಡಿ ಇದಕ್ಕೆ ಸರ್ವೇಸ್ ಯಾವ ಗ್ರಾಮದ ಗಡಿ ಸರ್ ಇದು ಕೆಜಿ ಕೋಟೆ ಸೇರಿದೆ. ಕೆಜಿ ಕೋಟೆ ಹೌದು. ಫಾರೆಸ್ಟ್ ಲ್ಯಾಂಡ್ ಅನ್ನೋ ದಾಖಲೆ ಇಲ್ಲ, ಆದ್ರೆ ಸರ್ಕಾರಿ ಭೂಮಿ ಸರ್ಕಾರಿ ಭೂಮಿ ಅನ್ನೋದು ನಮ್ಗೆಲ್ಲ ಗೊತ್ತಿದೆ. ಒಂದನೇದು. ಎರಡನೇದು, ಈ ಕ್ಷೇತ್ರದವರಿಗೆ ಯಾರು ಮಂಜೂರು ಮಾಡಿಲ್ಲ, ಎಲ್ಲ ನೋಡಿ. ಎರಡನೇದು ಕೊಡ್ತೀವಿ ದಾಖಲೆ. ಅದೇ ಅದು ಎರಡನೇದು. ಆಮೇಲೆ ಈಗ ನಕಲಿ ದಾಖಲೆಗಳು ಅಂತ ಹೇಳ್ತಾ ಇರೋದು, ನೀವು ಹೇಳ್ದಂಗೆ ಲಾಸ್ಟ್ 3 years ಬ್ಯಾಕ್ ಇಲ್ಲಿ ಬಂದು ಇದನ್ನ ಹೋರಾಟ ಮಾಡಿ ತ್ಯಾಜ್ಯ ವಸ್ತು ಹಾಕಬಾರ್ದು, ಘನ ತ್ಯಾಜ್ಯವನ್ನ ತಮಿಳುನಾಡಿನ ತ್ಯಾಜ್ಯವನ್ನು ಇಲ್ಲಿ ಹಾಕಬಾರ್ದು, ನಮ್ಮ ತಾಲೂಕಲ್ಲಿ ಆಗ ಇದು ಇಲ್ಲ, ಬೆಂಗಳೂರ್ದು ಹಾಕಬಾರ್ದು ಅಂತೇಳಿ ನಮ್ಮ ಹೋರಾಟ ಇದೆ. ಆಗ ಇದು ಇಲ್ಲ ದಾಖಲೆಗಳು. ಆಗ ಈ ಯಾವ ದಾಖಲೆಗಳು ಇಲ್ಲ. ಆದ್ರೆ ಈಗ 89ರಲ್ಲಿ ಮಾಡಿದಂಗೆ ದಾಖಲೆ ಮಾಡ್ದಂಗೆ ಹೌದು, ನಿಜ. ಅವಾಗ ಮಾಡ್ದಂಗೆ ದಾಖಲೆ ಸೃಷ್ಟಿ ಮಾಡಿ ಇದನ್ನ ಈಗ ಮಾಡಿದ್ದಾರೆ. ಹಾಲಿ ಶಾಸಕರ ಪೀಡಲ್ ಆಗಿದೆ ಅಂತ ತಮ್ಮ ಆರೋಪ. ಈ ಶಾಸಕರ ಪೀಡಲ್ ಅದು ಬೇರೆ ಇನ್ಯಾರೋ ವ್ಯಕ್ತಿ ಇದ್ರಲ್ಲಿ ಶಾಮೀಲಾಗಿದ್ರು ಸಹ ಅವ್ರ ವಿರುದ್ಧ ಕ್ರಮ ಆಗ್ಬೇಕೋ ಬೇಡ ಹೇಳ್ರಿ. ನಾನು ಅದಕ್ಕೆ ಹೇಳಿದ್ದೀನಿ, ಸರ್ಕಾರಿ ಭೂಮಿಯಲ್ಲಿ ಈ ರೀತಿಯ ಅಕ್ರಮ ದಾಖಲೆಗಳನ್ನು ಸೃಷ್ಟಿ ಮಾಡಿ ಮಂಜೂರು ಮಾಡೋದಕ್ಕೆ ಅವಕಾಶ ಇದ್ರೆ ಮೊದಲು ನಿಮಗೆ ಗೆಲ್ಲಿಸಿದಂಥ ಕಾಂಗ್ರೆಸ್ ಶಾಸಕ ನಿಮ್ಮನ್ನು ಗೆಲ್ಲಿಸೋದಕ್ಕೆ ದುಡಿದ್ರಲ್ಲ ಮುಖಂಡರುಗಳು, ಕಾರ್ಯಕರ್ತರುಗಳು, ಅವ್ರು ಮಾಡಿಕೊಡಿ. ನಮಗೇನು ಕೆಜಿ ಕೋಟೆ ಪೂರ್ತಿ ಎಲ್ಲ ಮಾಡಿಕೊಟ್ಬಿಡ್ರಿ. 129 ಸರ್ವೆ ಬಗ್ಗೆ ಎಷ್ಟು ಎಕರೆ ಜಮೀನು ಇದೆ? ಇದಕ್ಕೆ 106 ಎಕರೆ ಇದೆ. ತುಂಬಾ ಇದೆ. ಇದರಲ್ಲಿ ಮಾಡಿರೋದು 5 ಬ್ಲಾಕ್ ಮಾಡಿರೋ ದಾಖಲೆಗಳು ಇದರಲ್ಲಿ 60 ಎಕರೆ ಮಾಡಿದ್ದಾರೆ. 15 ಬ್ಲಾಕ್. ಇದನ್ನ ನಾವು ಯಾರು ಪ್ರಶ್ನೆ ಮಾಡಿದ್ರೆ ಇನ್ನೆಲ್ಲನೂ ಮಾಡ್ಬಿಡ್ತಾರೆ. ಎಷ್ಟು ಬ್ಲಾಕ್ ಮಾಡಿದ್ದಾರೆ? 6 ಬ್ಲಾಕ್ ಮಾಡಿದ್ದಾರೆ. ದಾಖಲೆ ಇದೆ ನೋಡ್ರಿ, ಇಲ್ಲೇ ಇದೆಯಲ್ಲ. ಎಲ್ಲ ಸಹಿ ಸೀಲ್ಗಳು ಎಲ್ಲ ಪೂರ್ತಿ ಅವರೇ ಒತ್ಕೊಂಡ್ಬಿಟ್ಟವ್ರಿ. ಎಲ್ಲ ಸೈನ್ಗಳು ನೋಡ್ರಿ. ಇದನ್ನ FSL ಕಳಿಸ್ಬೇಕು ಸರ್. ಇದು ಎಷ್ಟು ಜಿಲ್ಲಾಧಿಕಾರಿಗಳು ಸರ್, ಎಷ್ಟು ಕೋಟಿ ಇರ್ಬೋದು ಸರ್ ಈ ಜಮೀನು? 100ರಿಂದ 105 ಕೋಟಿ ಆಸ್ತಿ ಇರ್ತದೆ ಅಂದಾಜು. ಈ ಒಂದು ಜಾಗದಲ್ಲಿ 100-150 ಕೋಟಿ ಆಸ್ತಿನ ಲಪ್ಟಾಯಿಸಿ ಇವರು ಭೂಗಳ್ರಾಗಿ ಮಾಡ್ತಾರೆ ಅಂತಾರೆ. ಭೂಗಳ್ರಿಗೆ ಈ ಕ್ಷೇತ್ರದ ಶಾಸಕರು ಕುಮ್ಮ ಕೊಟ್ಟು ಇದೆಲ್ಲ ಮಾಡ್ತಾರೆ. ಇದಕ್ಕೆಲ್ಲ ಅವಕಾಶ ಈ ಕ್ಷೇತ್ರದ ಶಾಸಕರು ಬಂದ ಮೇಲೆ ಸಿಗತ್ತ ಅನ್ನೋದಾದ್ರೆ ಇನ್ನೇನೆಲ್ಲ ಆಗಿರ್ಬೋದು ನಮ್ಮ ಕ್ಷೇತ್ರದಲ್ಲಿ. ಯೋಚನೆ ಮಾಡ್ರಿ, ಹೇಳ್ರಿ. ಎಲ್ಲ ಆಗೋಗಿದೆ, ನೀವು ಲೇಟಾಗಿ ಹೇಳ್ತಾ ಇದ್ದೀರಿ. ಅಂದ್ರೆ ಮುಂದೆ ಸರ್, ಅಲ್ಲ ಸರ್, DC ಲೆವೆಲ್ 524. ಅದ್ರ ಕ್ಷೇತ್ರದ ಶಾಸಕರು ಈ ಕ್ಷೇತ್ರದಲ್ಲಿರೋ ಕ್ಷೇತ್ರದ ಜನ ಕೆಲಸ ಮಾಡೋದಕ್ಕೆ ಅದಕ್ಕೆ ಇಚ್ಛಾಶಕ್ತಿ, ಬದ್ಧತೆ ಬೇಕು. ಅವೆಲ್ಲವೂ ಇದೆ, ಮಾಡ್ತೀವಿ. ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ. ನಿಮ್ಮ ಜಮೀನು ಪಕ್ಕದಲ್ಲಿ ಆಗಿರೋ ಅಕ್ರಮ ನಿಮಗೆ ಗೊತ್ತಿಲ್ಲ, ನನಗೆ ಗೊತ್ತಿದೆ. ಅದನ್ನು ಮಾತಾಡ್ತೀನಿ ನಿಮ್ಮ ಮುಂದೆ. ನಿಮ್ಮ ಜಮೀನು ಇದೆಯಲ್ಲ, ನೀವೊಬ್ಬರು ರೈತರು, ನಿಮ್ಮ ಜಮೀನು ಪಕ್ಕದಲ್ಲಿ ಏನು ಅಕ್ರಮ ಆಗಿದೆ, ಅವ್ಯವಹಾರಗಳಾಗಿದೆ ಅನ್ನೋದು ನನ್ನ ಹತ್ರ ಮಾಹಿತಿ ಇದೆ. ಅದನ್ನು ತಿಳಿಸ್ತೀನಿ. ನಮ್ಗೆ ಕೈಲಿ ಆಗಿರೋ ವಾಪಸ್ ಕೊಟ್ಬಿಟ್ಟು ಸರ್, ಏನು ಮಾಡೋದು? ಇವಾಗ ಆಗ್ತಾ ಇದೆ ಅಂದ್ರೆ. ಈಗ ನೀವು APMC ಬಗ್ಗೆ ಮಾತಾಡಿದ್ರಿ. ದೇವರ ವಿಷಯದಲ್ಲಿ ನಾವು ಯಾರು ಕೂಡ ಮಾತಾಡೋಕೆ ಹೋಗ್ಬಾರ್ದು. ಭಕ್ತಿ ಅನ್ನೋದು ಎಲ್ಲರಿಗೂ ಇದೆ. ನಾವೆಲ್ಲರೂ ದೇವರ ಭಕ್ತರೆ. ಅಲ್ಲೇನು ಅವ್ಯವಹಾರ ಆಗಿದೆ ಅಂತೇಳಿ ಮತ್ತೊಂದು ದಿವಸ ನಿಮ್ಮ ಮುಂದೆ ಬರ್ತೀನಿ ಸರ್. ಈಗ ಒಟ್ಟಾರೆ ನ್ಯಾಯಾಲಯಕ್ಕೆ ಯಾಕೆ ಹೋಗ್ಬಾರ್ದು ನೀವು? ಸರ್ಕಾರಿ ಜಾಗವನ್ನು ಶ್ರೀನಿವಾಸಪುರ ತಾಲೂಕು ಕಿತ್ತಂಡೂರು ಸುಗತೂರು ಹೋಬಳಿ ಅಲ್ಲಿ ವಾಸ ಮಾಡೋಂಥವ್ರಿಗೆ ಸುಮಾರು 13 ಜನರಿಗೆ ಮಂಜೂರು ಮಾಡಿದ್ದಾರೆ. 60 ಎಕರೆ. ಸುಮಾರು ಇದರ ಬೆಲೆ 100ರಿಂದ 105 ಕೋಟಿ ರೂಪಾಯಿ ಆಸ್ತಿ. ಇದು ನಾವು ಪ್ರಶ್ನೆ ಈ ಕ್ಷೇತ್ರದ ಶಾಸಕರನ್ನ ಕೇಳ್ತಾ ಇರೋದೇನಂತ ಹೇಳಿದ್ರೆ, ಈ ಸರ್ಕಾರಿ ಭೂಮಿಯನ್ನು ಮಂಜೂರು ಮಾಡೋಕ್ಕೆ ಬೇರೆ ತಾಲೂಕವರಿಗೆ ಅವಕಾಶ ಇದೆ ಅಂತೇಳಿ ನಿಮಗೆ ತಿಳಿದು ಬಂದರೆ ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ಸಾವಿರಾರು ಜನ ನಿರ್ಗತರಿಗೆ ನೀವು ಯಾಕೆ ಮಂಜೂರು ಮಾಡಬಾರ್ದು? ಅವ್ರೇನು ಭೂಮಿ ಇದೆಯಾ? ಹೋಗಲಿ, ಬೇರೆ ಯಾರು ನಮ್ಮ BJP ನೀವೇನು ಮಾಡೋದೇ ಬೇಡ. ನಿಮಗೆ ದುಡಿದ್ರಲ್ಲ ನೀವು ಗೆಲ್ಲೋದಕ್ಕೆ ರಾತ್ರಿ ಆಗಲು, ಕಾರ್ಯಕರ್ತರು, ಮುಖಂಡರು. ನಿಮ್ಮ ಪಾರ್ಟಿಯವ್ರಿಗಾದರೂ ಮಾಡಿದ್ರಾ? ಅದು ನನ್ನ ಪ್ರಶ್ನೆ. ಕಾಂಗ್ರೆಸ್ ಅವ್ರ ಮುಖಂಡರುಗಳು ನಾನೊಂದು ಮನವಿ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ನೀವು ಗೆಲ್ಲಿಸಿದಂಥ ಶಾಸಕರು ಶ್ರೀನಿವಾಸಪುರ ತಾಲೂಕುವರೆಗೆ 60 ಎಕರೆ ಜಮೀನನ್ನು ಮಂಜೂರು ಮಾಡಿದ್ದಾರೆ.
ಇದು ನಿಮಗೆ ಮಂಜೂರು ಬೇಡವಾ? ಪ್ಲೀಸ್ ಹೆಸರುಗಳು ಓದ್ಬಿಡಿ ಯಾರಾಗ್ಲಿ. ನಾನು ಉದಾಹರಣೆಗೆ ಒಂದ್ 2-3 ಹೆಸರು ಹೇಳ್ತೀನಿ. ಹೇಳ್ರಿ ಅದೇನು 15 ತಾನೆ. ಕಿತ್ತಂಡೂರು KN ಸಂಪತ್ ಕುಮಾರ್, ಅವ್ರ ಹೆಂಗಸರು, ಅವ್ರ ಮಿಸ್ಸಸ್ ಕೋಕಿಲ, ಅವ್ರ ಮಾವ ನಾರಾಯಣಪ್ಪ, 3-4 ಜನ ಹೆಸರು ಹೇಳಿದೀನಿ. ಇನ್ನು ಮಿಕ್ಕಿದ ದಾಖಲೆ ಕೊಟ್ಟಿದ್ದೀನಿ, ನೀವು ಅದನ್ನು ನೋಡ್ಕೊಳ್ಳಿ. ಕಾಂಗ್ರೆಸ್ ಮುಖಂಡಗಳೆಲ್ಲರೂ ಇವತ್ತೇ ನಮ್ಮ ಕ್ಷೇತ್ರದ ನೀವು ಗೆಲ್ಲಿಸಿದಂತ ಶಾಸಕರನ್ನ ಪ್ರಶ್ನೆ ಮಾಡಿ ನಮಗೆ ಭೂಮಿ ಮಂಜೂರು ಮಾಡಿದೆ, ಶ್ರೀನಿವಾಸಪುರದವ್ರಿಗೆ ಮಂಜೂರು ಮಾಡಿದಿರಲ್ಲ, ಓಟ್ ಅವ್ರು ಹಾಕಿದ್ರೆ ನಾವು ಹಾಕಿದ್ರೆ ಅಂತೇಳಿ ನಿಲ್ ಹಾಕೊಂಡು ಕೇಳ್ರಿ. ಇದು ಬಗರ್ ಹುಕುಂ ಸಾಗುವಳಿಯಲ್ಲಿ ಆಗಿರೋದು ಸರ್? ಅಣ್ಣ ಇದೆಲ್ಲ ಕೂಡ ಫೇಕ್ ಡಾಕ್ಯುಮೆಂಟ್ ಸೃಷ್ಟಿ ಮಾಡಿದ್ದಾರೆ. ಇದು ಬಗರ್ ಹುಕುಮು ಅಲ್ಲ, ದರಖಾಸ್ತು ಅಲ್ಲ, ಏನೂ ಅಲ್ಲ. ಅಕ್ರಮವಾಗಿ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿರತಂಥದಕ್ಕೆ ಇಂಥ ಎಡ್ಡಂತೂ ಏನು ಅದಕ್ಕೆ ನಾವು ಹೆಸರಿಡಕ್ಕಾಗಲ್ಲ. ಇದು ನಮ್ಮ ಕ್ಷೇತ್ರದ ಭೂಮಿ, ನಮ್ಮ ಕ್ಷೇತ್ರದ ಜನರಿಗೆ ಬೇಕು. ನಕಲಿನ ಅಸಲಿ ಮಾಡ್ತಾ ಇದ್ದಾರೆ. ನಕಲಿ ದಾಖಲೆ ಸೃಷ್ಟಿ ಮಾಡಿಕೊಂಡು ಭೂಗಳ್ಳತನ ಮಾಡ್ತಾ ಇದ್ದಾರೆ. ಇದನ್ನ ನೀವು ಮಂಜೂರು ಮಾಡೋಕೆ ಅವಕಾಶ ಇದ್ರೆ ನಮ್ಮ ಕ್ಷೇತ್ರ ಜನರಿಗೆ ಮಂಜೂರು ಮಾಡಿ. ಇಲ್ಲ ಅಂತ ಹೇಳಿದ್ರೆ ಇದಕ್ಕೆ ನೀವೇ ಕುಮ್ಮಕ್ ಕೊಟ್ಟಿರೋದು ಶ್ರೀನಿವಾಸಪುರ ತಾಲೂಕವ್ರಿಗೆ ಮಾಡೋಕ್ಕೆ. ಯಾಕೆ ಅವರ ಓಟ್ ಹಾಕಿದ್ದು ನಿಮಗೆ? ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಅವ್ರ ತಾನು ನಿಮ್ಗೆ ಓಟ್ ಹಾಕಿದ್ದು. ಅವ್ರಿಗೆ ಏನು ಮಾಡಿದಿರಿ? ಯಾರಿಲ್ಲಿ ಆಡಳಿತ ಮಾಡೋದು? ಯಾರಿಲ್ಲಿ ಶಾಸಕರು? ಈ ಕ್ಷೇತ್ರ ಜನ ಎಚ್ಚೆತ್ಕೊಳ್ರಿ. ಏನು KJP ಅನಾದಿ ಆಗಿದೆಯಾ? ಇಲ್ಲಿ ಕೇಳೋರು ಮಾಡೋರು ಯಾರೂ ಇಲ್ವಾ? ಬುದ್ಧಿವಂತರೇ ಇಲ್ವಾ? ಯಾರು ಓದ್ರೇ ಇಲ್ವಾ? ಓಟ್ ಹಾಕಿ ಸುಮ್ಮನೆ ಅವ್ರು ಹೇಳ್ದಂಗೆಲ್ಲ ಕೇಳ್ಕೊಂಡು ಕೈ ಕಟ್ಕೊಂಡು ಕೂತ್ಕೊಳ್ತೀರಾ? ಇಷ್ಟು ಅನ್ಯಾಯಗಳು ನಡೀತಾ ಇದ್ರು BJP ನಾವು ಸುಮ್ಮನೆ ಇರಬೇಕಾ? ಕೇಳಬಾರ್ದಾ? ಅದು ನಮ್ಮ ಪ್ರಶ್ನೆ. ಇದನ್ನ ಇಲ್ಲಿಗೆ ಬಿಡೋದಿಲ್ಲ. ಮಾನ್ಯ ಜಿಲ್ಲಾಧಿಕಾರಿಗಳು ನಾಳೆನೇ ಬಂದು ಇಲ್ಲಿ ಸ್ಥಳ ಪರಿಶೀಲನೆ ಮಾಡಿ ಅಕ್ರಮ ದಾಖಲೆಗಳನ್ನು ಸೃಷ್ಟಿ ಮಾಡಿರ್ತಕ್ಕಂಥವ್ರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಬೇಕು. ಮತ್ತೆ ಇದರಲ್ಲಿ ಯಾವ್ಯಾವ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಅವರೆಲ್ಲರೂ ಕೂಡಲೇ ಸಸ್ಪೆಂಡ್ ಮಾಡಬೇಕು. ಇದು ನಮ್ಮ ಒತ್ತಾಯ. ಸರಿ ಸರ್, ಥ್ಯಾಂಕ್ ಯು.